ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಇನ್ಶಾ ಅಲ್ಲಾ ಯಾಕೆ ಹೇಳುತ್ತಾರೆ? ಹಂಗಂದ್ರೆ ಏನು? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ಫ್ಯೂಚರ್ ಬಗ್ಗೆ ಮಾತಾಡುವಾಗ ಮುಸ್ಲಿಮರು ಒಂದು ಫ್ರೇಸ್ ನ ತುಂಬಾ ಫ್ರೀಕ್ವೆಂಟ್ ಯೂಸ್ ಮಾಡ್ತಾರೆ, ಅದು ಇನ್ಶಾ ಅಲ್ಲಾ ಅಂತ. ಈ ಫ್ರೇಸ್ ನ ನೀವು ಡೈಲಿ ಕನ್ವರ್ಸೇಷನ್ ಅಲ್ಲಿ ಕೇಳ್ತೀರಾ. ನಿಮ್ಮ ಫ್ರೆಂಡ್: ನಾನು ನಾಳೆ ಬರ್ತೀನಿ ಇನ್ಶಾ ಅಲ್ಲಾ, ನಾನು ಈ ಕೆಲಸ ಕಂಪ್ಲೀಟ್ ಮಾಡ್ತೀನಿ ಇನ್ಶಾ ಅಲ್ಲಾ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಇನ್ಶಾ ಅಲ್ಲಾ. ಆದ್ರೆ ಈ ಫ್ರೇಸ್ ನ ಆಕ್ಚುಯಲ್ ಮೀನಿಂಗ್ ಏನು? ಇದು ಜಸ್ಟ್ ಒಂದು ಅರಬಿಕ್ ಕಲ್ಚರಲ್ ವರ್ಡ್ ಆದ್ರೆ ಇದರ ಹಿಂದೆ ಏನಾದ್ರೂ ಇಸ್ಲಾಮಿಕ್ ಕಾನ್ಸೆಪ್ಟ್ ಇದೆಯಾ? ಬನ್ನಿ, ನಾನ್ ನಿಮ್ಗೆ ಕುರಾನ್ ಮತ್ತು ನಮ್ಮ ನಬಿ ಏನ್ ಕಲ್ಸಿದ್ರು ಮತ್ತೆ ಸಿಂಪಲ್ ಲಾಜಿಕ್ ಮೂಲಕ ಇದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಅಹ್, ಕೆಲವರು ಈ ಫ್ರೇಸ್ ಕೇಳಿದ್ದಾಗ ಹೇಗೆ ಥಿಂಕ್ ಮಾಡ್ತಾರಂದ್ರೆ, ಇನ್ಶಾ ಅಲ್ಲಾ ಅಂದ್ರೆ ಮೇ ಬಿ ಅಂತ, ನೋಡೋಣ ಬಿಡೋ. ಆದ್ರೆ ಮುಸ್ಲಿಮರು ಕಮಿಟ್ಮೆಂಟ್ ಅವಾಯ್ಡ್ ಮಾಡಕ್ಕೆ ಈ ಫ್ರೇಸ್ ಹೇಳ್ತಾರೆ. ಅಥವಾ ನನ್ಗೆ ಆಕ್ಚುಲಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮುಸ್ಲಿಂ ಫ್ರೆಂಡ್ಗೆ ಹೇಳ್ತೀರಾ, ಏಯ್ ನಾಳೆ ಮೀಟ್ ಆಗ್ತೀಯನೋ? ಅವನು ಅವಾಗ ಹೇಳ್ತಾರೆ ಇನ್ಶಾ ಅಲ್ಲಾ. ಆಗ ನೀವು ಕೇಳ್ಬಹುದು, ಏನಪ್ಪಾ, ಬರ್ತೀಯಾ ಬರಲ್ವಾ, ಇಲ್ಲ ಗೊತ್ತಿಲ್ವಾ ನಿನ್ಗೆ, ಇಲ್ಲ ಮೇ ಬಿ ನಾ ಅಂತ. ಹಾಗಾದ್ರೆ ಇನ್ಶಾ ಅಲ್ಲಾ ಎಕ್ಸಾಕ್ಟ್ ಮೀನಿಂಗ್ ಏನು? ಮುಸ್ಲಿಮರ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತಾಡಿದಾಗ ಈ ಫ್ರೇಸ್ ಯಾಕೆ ಯೂಸ್ ಮಾಡ್ತಾರೆ? ಮೊದಲು ಒಂದು ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ತೀನಿ. ನೀವು ಥಿಂಕ್ ಮಾಡ್ಬೋದು, ಯಾರಾದ್ರೂ ಇನ್ಶಾ ಅಲ್ಲಾ ಅಂತ ಹೇಳಿದ್ರೆ ಇವನು ಡೆಫಿನೆಟ್ ಆಗಿ ಕೆಲಸ ಅದ್ ಮಾಡಲ್ಲ ಅಂತ. ಅಥವಾ ಇದು ಥಿಂಕ್ ಮಾಡ್ಬೋದು, ನೀವು ಇನ್ಶಾ ಅಲ್ಲಾ ಅಂದ್ರೆ ಪೊಲೈಟ್ ಆಗಿ ಮೇ ಬಿ, ನೋಡೋಣ ಹೇಳೋದು ಅಂತ. ಇದು ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಮುಸ್ಲಿಮರು ಇನ್ಶಾ ಅಲ್ಲಾ ಅಂತ ಹೇಳಿದ್ರೆ ಎಫರ್ಟ್ ಏನು ಮಾಡಲ್ಲ ಅವರು. ಇದು ಇಸ್ಲಾಮಿಕ್ ಟೀಚಿಂಗ್ ಅಲ್ವೇ ಅಲ್ಲ. ಇನ್ಶಾ ಅಲ್ಲಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಎಸ್ಕೇಪ್ ಆಗೋದಲ್ಲ. ಪ್ಲಾನ್ ಮಾಡಬೇಕು, ಕಮಿಟ್ಮೆಂಟ್ ಇರಬೇಕು, ಎಫರ್ಟ್ ಹಾಕ್ಬೇಕು, ಟೈಮ್ಗೆ ಕೆಲಸ ಮಾಡಬೇಕು. ಆದ್ರೆ ಫ್ಯೂಚರ್ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲ್ ಇಲ್ಲ ಅಂತ ರೆಕಗ್ನೈಸ್ ಮಾಡಬೇಕು. ಹಾಗಾದ್ರೆ ಇನ್ಶಾ ಅಲ್ಲಾ ಎಕ್ಸಾಕ್ಟ್ ಮೀನಿಂಗ್ ಏನು? ಅದು ಒಂದು ಅರಬಿಕ್ ಫ್ರೇಸ್. ಅದು ಅದರ ಡೈರೆಕ್ಟ್ ಮೀನಿಂಗ್ ಏನಂದ್ರೆ ಅಲ್ಲಾ ಇಚ್ಛಿಸಿದ್ರೆ. ಹಂಗಂದ್ರೆ ಇಂಗ್ಲಿಷ್ ಅಲ್ಲಿ ಇಫ್ ಅಲ್ಲಾ ವಿಲ್ಸ್. ಇನ್ಶಾ ಅಲ್ಲಾ ಹೇಳುವ ಮುಸ್ಲಿಂ ಹೇಗೆ ಅರ್ಥ ಮಾಡ್ತಾನಂದ್ರೆ, ನಾನು ಈ ಕೆಲಸ ಮಾಡಲು ಇಂಟೆನ್ಷನ್ ಮತ್ತು ಪ್ಲಾನ್ ಹೊಂದಿದ್ದೇನೆ, ಆದ್ರೆ ಫ್ಯೂಚರ್ ಅಲ್ಲಿ ಏನಾಗತ್ತೆ ಅಂತ ಕಂಪ್ಲೀಟ್ ಕಂಟ್ರೋಲ್ ನನ್ನ ಹತ್ರ ಇಲ್ಲ. ಅಲ್ಲಾ ಇಚ್ಛಿಸಿದ್ರೆ ಈ ಕೆಲಸ ಆಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಇದೆ. ಮುಸ್ಲಿಂ ಫ್ಯೂಚರ್ ಬಗ್ಗೆ ಅನ್ಸರ್ಟನಿಟಿ ಇದ್ರೂ ಪ್ಲಾನ್ ಮಾಡ್ತಾನೆ, ಆದ್ರೆ ಪ್ಲಾನ್ ನ ಫೈನಲ್ ರಿಸಲ್ಟ್ ಭಗವಂತ ಕಂಟ್ರೋಲ್ ನಲ್ಲಿ ಇದೆ ಅಂತ ಹ್ಯೂಮಿಲಿಟಿ ಅಂತ ಅಕ್ಸೆಪ್ಟ್ ಮಾಡ್ತಾನೆ. ಎಕ್ಸಾಂಪಲ್, ನಾನು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ಶಾ ಅಲ್ಲಾ. ಇದರ ಅರ್ಥ ಏನು? ರೆಕಾರ್ಡಿಂಗು, ಎಡಿಟಿಂಗು ಮತ್ತು ಅಪ್ಲೋಡ್ಗೆ ಎಫರ್ಟ್ ಹಾಕ್ತೀನಿ. ಅದೇ ನಾಳೆ ಅವ್ನು ಬದುಕಿದ್ರೆ ತಾನೇ ನಾನು ವಿಡಿಯೋ ಹಾಕೋದು. ನಾಳೆ ನಾನು ಏನಾಗುತ್ತೆ ಅಂತ ಕಂಪ್ಲೀಟ್ ಕಂಟ್ರೋಲ್ ನನ್ನ ಹತ್ರ ಇಲ್ಲ. ಸೊ ಪ್ಲಾನ್ ನಮ್ದೆ, ಎಫರ್ಟ್ ನಮ್ದೆ, ಫೈನಲ್ ರಿಸಲ್ಟ್ ಭಗವಂತನ ಇಚ್ಛೆ ಮತ್ತು ಕಂಟ್ರೋಲ್ ನಲ್ಲಿ ಇದೆ. ಈಗ ಇಸ್ಲಾಂನ ಪ್ರೈಮರಿ ಸೋರ್ಸ್ ಬಂದ್ಬಿಟ್ಟು ಕುರಾನ್ ನೋಡೋಣ. ಸೂರೆ ಕಾಫ್ ನಲ್ಲಿ ಅಲ್ಲಾ ಫ್ಯೂಚರ್ ಬಗ್ಗೆ ನಮ್ಗೆ ಹೇಗೆ ಮಾತಾಡಬೇಕು ಅಂತ ಕಲ್ಸಿದ್ದಾರೆ. ನಾನು ಇದನ್ನ ನಾಳೆ ಮಾಡ್ತೀನಿ ಅಂತ ಡೆಫಿನೆಟ್ ಆಗಿ ಹೇಳದೆ, ಭಗವಂತ ಇಚ್ಛಿಸಿದ್ರೆ ಅಂತ ಅಕ್ನಾಲೇಜ್ ಮಾಡಲು ಕಲ್ಸಿರ್ತಾರೆ ನಮ್ಗೆ. ಮತ್ತು ಮರೆತು ಬಿಟ್ಟರೆ, ನಾನು ಮರ್ದ್ಬಿಟ್ರೆ ಏನ್ ಮಾಡ್ಕೊಳ್ಬೇಕು? ನಾನು ನೆನೆಸ್ಬೇಕು, ಭಗವಂತಗೆ ಏನ್ ನನ್ಗೆ ಒಳ್ಳೇದಿದೋ ಅದ್ ಮಾಡ್ಲಿ ಅಂತ ಹೇಳ್ಬೇಕು. ನೋಟಿಸ್ ಮಾಡಿ, ಕುರಾನ್ ಫ್ಯೂಚರ್ ಪ್ಲಾನ್ಸ್ ಮಾಡಬೇಡಿ ಅಂತ ಹೇಳಲ್ಲ. ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡೋದು ರಾಂಗ್ ಅಲ್ಲ, ಆದ್ರೆ ನಾನು ಡೆಫಿನೆಟ್ ಆಗಿ ಮಾಡ್ತೀನಿ ಅಂತ ಅಲ್ಲ, ನಾವಿಲ್ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ಬೇಡಿ ಅಂತ ಕಲಿಸುತ್ತದೆ. ಯಾಕೆ? ನನ್ನ ನಾಲೆಜ್ ಲಿಮಿಟೆಡ್, ನಮ್ಮ ಕಂಟ್ರೋಲ್ ಲಿಮಿಟೆಡ್, ನಮ್ಮ ಲೈಫ್, ಹೆಲ್ತ್, ಟೈಮ್, ಆಪರ್ಚುನಿಟಿ ಮತ್ತು ಸರ್ಕಮ್ಸ್ಟೆನ್ಸ್ ಇವೆಲ್ಲ ಚೇಂಜ್ ಆಗ್ಬಹುದು. ಇದೊಂದು ಕುರಾನ್ ವರ್ಸಲ್ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಾ ತಲಾ, ನೀವು ಬಯಸಿದ್ದು ಅಲ್ಲ ಬಯಸಿದ್ರೆ ಮಾತ್ರ ಆಗುತ್ತದೆ. ಇಲ್ ನೋಡಿ, ಇದು ಹ್ಯೂಮನ್ ಬೀಯಿಂಗ್ಸ್ಗೆ ಚಾಯ್ಸ್ ಇಲ್ಲ ಅಂತ ಹೇಳಲ್ಲ. ನಾವು ಡಿಸಿಷನ್ಸ್ ತಗೊಳ್ಬಹುದು, ನಾವು ಪ್ಲಾನ್ಸ್ ಮಾಡಬಹುದು, ನಾವು ಎಫರ್ಟ್ಸ್ ಹಾಕ್ಬಹುದು, ಆದ್ರೆ ಅಲ್ಲಾ ನಾಲೆಜ್ ಮತ್ತು ವಿಲ್ ನಮಗಿಂತ ಕಂಪ್ಲೀಟ್. ಅದಕ್ಕೆ ಮುಸ್ಲಿಂ ಫ್ಯೂಚರ್ ಪ್ಲಾನ್ ಜೊತೆ ಇನ್ಶಾ ಅಲ್ಲಾ ಹೇಳ್ತಾರೆ. ಈಗ ನಮ್ಮ ನಬಿ ಏನ್ ಕಲ್ಸಿದ್ರು ಬನ್ನಿ ನೋಡೋಣ. ಅವ್ರು ನಮ್ಮ ನಬಿ ಏನ್ ಹೇಳ್ತಾರಂದ್ರೆ, ಆ ಅಲ್ಲಾನ ವಿಲ್ನ ಅಕ್ನಾಲೆಜ್ ಮಾಡುವ ಇಂಪಾರ್ಟೆಂಟ್ ಸಿಗುತ್ತೆ. ಅವರು ಒಬ್ಬ ಎಕ್ಸಾಂಪಲ್ ಕೊಡ್ತಾರೆ. ಸುಲೇಮಾನ್ ಅಲೈಹಿಸ್ಸಲಾಂ ಅಂತ ಇನ್ನೊಬ್ರು ಪ್ರೊಫೆಟ್ ಇದ್ರು. ಅವ್ರ ಜೊತೆ ಒಂದು ಇನ್ಸಿಡೆಂಟ್ ಆಗತ್ತೆ. ಆ ಇನ್ಸಿಡೆಂಟ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ಟ್ರಾಂಗ್ ವಿಲ್ ಎಕ್ಸ್ಪ್ರೆಸ್ ಮಾಡ್ತಾನೆ, ಇದೆ ಮಾಡೇ ಮಾಡ್ತೀನಿ ಅಂತ. ಆದ್ರೆ ಅವ್ರು ಇನ್ಶಾ ಅಲ್ಲಾ ಅಂತ ಹೇಳೋದು ಮರ್ತು ಬಿಡ್ತಾರೆ. ಸೊ ಆ ಕೆಲಸ ಆಗಲ್ಲ. ಅವಾಗ ನಮ್ಮ ನಬಿ ಏನ್ ಹೇಳ್ತಾರೆ, ಅವ್ರು ಏನಾದ್ರು ಇನ್ಶಾ ಅಲ್ಲಾ ಅಂತ ಅವ್ರು ಹೇಳಿದ್ರೆ ಪಕ್ಕ ಅವ್ರು ಏನ್ ಅವ್ರು ಮಾಡಕ್ ಟ್ರೈ ಮಾಡ್ತಿರೋ ಕೆಲಸ ಆಗ್ತಾ ಇತ್ತು ಅಂತ. ಇಲ್ಲಿ ಮೇನ್ ಲೆಸನ್ ಏನ್ ಗೊತ್ತಾ? ಫ್ಯೂಚರ್ ಬಗ್ಗೆ ನಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಇರ್ಬೋದು, ಆದ್ರೆ ಔಟ್ಕಮ್ ಭಗವಂತ ವಿಲ್ ಇಂದ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಲ್ಲ. ಆದ್ರೆ ಇದರ ಮೀನಿಂಗ್ ಪ್ರಾಮಿಸ್ ಫುಲ್ಫಿಲ್ ಮಾಡ್ಬೇಕಾಗಿಲ್ಲ ಅಂತ ಅಲ್ಲ. ಸಿನ್ಸಿಯರ್ ಇಂಟೆನ್ಷನ್ ಇರಬೇಕು, ಆನೆಸ್ಟ್ ಎಫರ್ಟ್ ಹಾಕ್ಬೇಕು. ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆದ್ರೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ಶಾಲ್ಲಾ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಫಾರ್ ಇರ್ರೆಸ್ಪಾನ್ಸಿಬಿಲಿಟಿ. ಈಗ ಪ್ರಾಕ್ಟಿಕಲ್ ಲೈಫ್ ನೋಡೋಣ. ಮುಸ್ಲಿಮರು ಹೇಗೆ ಹೇಳ್ತಾರೆ, ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ ಇನ್ಶಾ ಅಲ್ಲಾ.
ನಾನು ಎಕ್ಸಾಮ್ಗೆ ಸ್ಟಡಿ ಮಾಡ್ತೀನಿ ಇನ್ಶಾ ಅಲ್ಲ, ನಾನು ಈ ಜಾಬ್ ಟ್ರೈ ಮಾಡ್ತೀನಿ ಇನ್ಶಾ ಅಲ್ಲ, ನಾನು ನೆಕ್ಸ್ಟ್ ವೀಕ್ ಟ್ರಾವೆಲ್ ಮಾಡ್ತೀನಿ ಇನ್ಶಾ ಅಲ್ಲ. ಇದು ಅನ್ಸರ್ಟನಿಟಿ ಎಕ್ಸ್ಕ್ಯೂಸ್ ಮಾಡೋದು ಅಲ್ಲ, ಇದು ಒಂದು ಹಂಬಲ್ ರಿಮೈಂಡರ್. ನನ್ಗೆ ಇಂಟೆನ್ಷನ್ ಇದೆ, ನಾನು ಎಫರ್ಟ್ ಹಾಕ್ತೀನಿ, ಆದ್ರೆ ರಿಸಲ್ಟ್ ಭಗವಂತನ ಕಂಟ್ರೋಲ್ ನಲ್ಲಿ ಇದೆ. ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಹೇಳ್ತಾನೆ ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಇನ್ಶಾ ಅಲ್ಲ, ಆದ್ರೆ ಮೀನಿಂಗ್ ಅವನು ಬುಕ್ ಓಪನ್ ಮಾಡಲ್ಲ ಅಂತ ಅಲ್ಲ. ಅವನು ಸ್ಟಡಿ ಮಾಡ್ಬೇಕು, ಪ್ರಿಪರೇಷನ್ ಮಾಡ್ಬೇಕು, ರಿವಿಸೇಷನ್ ಮಾಡ್ಬೇಕು, ಮಿಸ್ಟೇಕ್ಸ್ ಕರೆಕ್ಟ್ ಮಾಡ್ಬೇಕು, ಆಮೇಲೆ ಅಲ್ಲಾದ ಮೇಲೆ ಟ್ರಸ್ಟ್ ಇರಬೇಕು. ತವಕ್ಕುಲ್ ಅಂದ್ರೆ ಅಲ್ಲಾ ಮೇಲೆ ಟ್ರಸ್ಟ್ ಜೊತೆಗೆ ಪ್ರಾಕ್ಟಿಕಲ್ ಎಫೆಕ್ಟ್ ಹಾಕೋದು, ಅದನ್ನ ತವಕ್ಕುಲ್ ಅಂತಾರೆ. ಎಫರ್ಟ್ ಇಲ್ಲ ಬರೀ ಇನ್ಶಾ ಅಲ್ಲ ಅಂದ್ರೆ ಅದು ಪ್ರಾಪರ್ ಇಸ್ಲಾಮಿಕ್ ಮೈಂಡ್ ಸೆಟ್ ಅಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡಿ. 2 ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಫಸ್ಟ್ ಪರ್ಸನ್ ಹೇಳ್ತಾನೆ ನಾನೇ ಅದು ಫಸ್ಟ್ ಪರ್ಸನ್, ಬಿಸ್ನೆಸ್ ಡೆಫಿನೆಟ್ ಆಗಿ ಸಕ್ಸಸ್ ಆಗೇ ಆಗುತ್ತೆ, ನನ್ನ ಕಂಟ್ರೋಲ್ ನಲ್ಲಿ ಎಲ್ಲ ಇದೆ ಅಂತ. ಇವಾಗ ನೀವು ಸೆಕೆಂಡ್ ಪರ್ಸನ್, ನೀವೇನ್ ಹೇಳ್ತೀರಾ? ನೀವು ಮಾರ್ಕೆಟ್ ಸ್ಟಡಿ ಮಾಡಿದೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಇನ್ಶಾಲ್ಲಾ ಸಕ್ಸಸ್ ಆಗ್ಬಹುದು ಅಂತ ಹೇಳ್ತೀರಾ. ಈಗ ಯಾರು ರಿಯಾಲಿಟಿ ಬಗ್ಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ? ನಿಮ್ಗೇನೆ. ಯಾಕಂದ್ರೆ ನೀವು ಎಫರ್ಟ್ ಮಾಡಿದ್ರಿ, ಆದ್ರೆ ಎಲ್ಲಾ ವೇರಿಯೇಬಲ್ಸ್ ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ರೆಕಗ್ನೈಸ್ ಮಾಡಿದ್ರಿ. ಮಾರ್ಕೆಟ್ ಇರ್ಲಿ, ಹೆಲ್ತ್ ಇರ್ಲಿ, ಎಕನಾಮಿ ಇರ್ಲಿ, ಕಸ್ಟಮರ್ಸ್ ಇರ್ಲಿ, ಸರ್ಕಮ್ಸ್ಟೆನ್ಸಸ್ ಇರ್ಲಿ, ಇವೆಲ್ಲ ಫುಲ್ ಕಂಟ್ರೋಲ್ ಮಾಡೋದು ಸಾಧ್ಯವಿಲ್ಲ. ಸೊ ಇನ್ಶಾಲ್ಲಾ ಮನುಷ್ಯನ ಪ್ಲಾನಿಂಗ್ಗೆ ಹ್ಯುಮಿಲಿಟಿ ಕೊಡುತ್ತೆ, ವಿನಯ ಕೊಡುತ್ತೆ. ಸಕ್ಸಸ್ ಬಂದಾಗ ಆರೋಗ್ಯ ಬರದಂತೆ ಪ್ರೊಟೆಕ್ಟ್ ಮಾಡುತ್ತೆ. ಪ್ಲಾನ್ ಫೇಲ್ ಆದಾಗ ಕಂಪ್ಲೀಟ್ಲಿ ಹೋಪ್ಲೆಸ್ ಆಗೋದು ಇರಲು ಹೆಲ್ಪ್ ಮಾಡುತ್ತೆ. ಇನ್ಶಾಲ್ಲಾ ಅಂದ್ರೆ ಹ್ಯೂಮನ್ ಎಫರ್ಟ್ ಪ್ಲಸ್ ಭಗವಂತನ ಮೇಲೆ ಡಿಪೆಂಡೆನ್ಸಿ. ಈಗ ಕ್ವಿಕ್ ಆಗಿ ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡೋಣ. ನಂಬರ್ 1, ಇನ್ಶಾಲ್ಲಾ ಅಂದ್ರೆ ಮೇ ಬಿ, ಇಲ್ಲ. ಡೈರೆಕ್ಟ್ ಮೀನಿಂಗ್ ಏನಂದ್ರೆ ಇನ್ಶಾಲ್ಲಾ ಅಂದ್ರೆ ಭಗವಂತ ಇಚ್ಛಿಸಿದ್ದು, ಇಫ್ ಅಲ್ಲಾ ವಿಲ್ಸ್ ಅಂತ. ಸಿನ್ಸಿಯರ್ ಇಂಟೆನ್ಷನ್ ಮತ್ತು ಫ್ಯೂಚರ್ ಪ್ಲಾನ್ಸ್ ಎಕ್ಸ್ಪ್ರೆಸ್ ಮಾಡಲು ಯೂಸ್ ಮಾಡಬಹುದು. ನಂಬರ್ 2, ಇನ್ಶಾಲ್ಲಾ ಅಂದ್ರೆ ಕಮಿಟ್ಮೆಂಟ್ ಇಲ್ಲ, ರಾಂಗ್. ಮುಸ್ಲಿಂ ಪ್ರಾಮಿಸ್ ಮಾಡಿದ್ರೆ ಹಾನೆಸ್ಟ್ ಆಗಿ ಎಫರ್ಟ್ ಹಾಕ್ಬೇಕು. ನಂಬರ್ 3, ಇನ್ಶಾಲ್ಲಾ ಅಂದ್ರೆ ಎಫರ್ಟ್ ಬೇಡ, ರಾಂಗ್. ಪ್ಲಾನ್, ಪ್ರಿಪರೇಷನ್, ಹಾರ್ಡ್ ವರ್ಕ್ ಮತ್ತು ರೆಸ್ಪಾನ್ಸಿಬಿಲಿಟಿ ಎಲ್ಲಾ ಬೇಕು. ನಂಬರ್ 4, ಇನ್ಶಾಲ್ಲಾ ಹೇಳಿದ್ರೆ ಸಕ್ಸಸ್ ಗ್ಯಾರಂಟಿ, ಖಂಡಿತ ಇಲ್ಲ. ಅದು ಸಕ್ಸಸ್ ಗ್ಯಾರಂಟಿ ಅಲ್ಲ, ಅದು ಅಲ್ಲಾನ ವಿಲ್ನ ಅಕ್ನಾಲೇಜ್ ಮಾಡೋ ಒಂದು ಹ್ಯುಮಿಲಿಟಿ. ಪ್ಲಾನ್ ಫೇಲ್ ಆದ್ರೆ ಬ್ಲೇಮ್ ಮಾಡೋದು ಬಹಳ ಮಿಸ್ಟೇಕ್. ಪ್ಲಾನ್ ಫೇಲ್ ಆದ್ರೆ ಬ್ಲೇಮ್ ಮಾಡೋದು ಬದಲು ಮಿಸ್ಟೇಕ್ ಅನಲೈಸ್ ಮಾಡಬೇಕು, ಲೆಸನ್ ತೆಗೆದುಕೊಳ್ಬೇಕು ಮತ್ತು ಬೆಟರ್ ಎಫರ್ಟ್ ಹಾಕ್ಬೇಕು. ಸೊ ಇನ್ಶಾಲ್ಲಾ ಅಂದ್ರೆ ಇಫ್ ಅಲ್ಲಾ ವಿಲ್ಸ್, ಅಲ್ಲಾ ಇಚ್ಛಿಸಿದ್ರೆ. ಕುರಾನ್ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತಾಡಿದಾಗ ಅಲ್ಲಾ ವಿಲ್ ಅಕ್ನಾಲೇಜ್ ಮಾಡಲು ಕಲಿಸುತ್ತದೆ. ನಬಿ ಕೂಡ ಹ್ಯೂಮನ್ ಪ್ಲಾನ್ಸ್ ಮತ್ತು ಅಲ್ಲಾನ ವಿಲ್ ನ ಸಂಬಂಧ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ಶಾಲ್ಲಾ ಅಂದ್ರೆ ಲೇಸಿನೆಸ್ ಅಲ್ಲ, ಎಕ್ಸ್ಕ್ಯೂಸ್ ಅಲ್ಲ, ಕಮಿಟ್ಮೆಂಟ್ ಇಂದ ಎಸ್ಕೇಪು ಇಲ್ಲ. ಇದು ಒಂದು ಮೈಂಡ್ ಸೆಟ್. ಪ್ಲಾನ್ ಮಾಡಿ, ಎಫರ್ಟ್ ಹಾಕಿ, ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಮಾಡಿ, ಆದ್ರೆ ಫೈನಲ್ ರಿಸಲ್ಟ್ ಭಗವಂತನ ಕಂಟ್ರೋಲ್ ನಲ್ಲಿ ಇದೆ ಅಂತ ಮರೆಯಬೇಡಿ. ನಮ್ಮ ಇಂಟೆನ್ಷನ್ ನಮ್ದೆ, ನಮ್ಮ ಎಫರ್ಟ್ ನಮ್ದೆ. ಫ್ಯೂಚರ್ ನ ಕಂಪ್ಲೀಟ್ ನಾಲೆಜ್ ಮತ್ತು ಅಲ್ಟಿಮೇಟ್ ಕಂಟ್ರೋಲ್ ಭಗವಂತ ಹತ್ರ ಇದೆ. ಅದಕ್ಕೆ ಮುಸ್ಲಿಮರ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತಾಡಿದಾಗ ಹೇಳ್ತಾರೆ ಇನ್ಶಾ ಅಲ್ಲಾ, ಅಲ್ಲಾ ಇಚ್ಛಿಸಿದ್ರೆ. ಹೋಪ್ ನಾನು ನಿಮ್ಮ ಕ್ವಶನ್ ಅನ್ನು ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಕೊಡಿ. ನಾನು ಆ ಕಮೆಂಟ್ಸ್ ನ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ ಇನ್ಶಾ ಅಲ್ಲಾ. ನಿಮ್ಗೆ ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಇನ್ಶಾ ಅಲ್ಲಾ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.